ಪುರದ ಪೊಲೀಸ್ ಠಾಣೆಯ ಕೂಗಳತೆಯ ದೂರದಲ್ಲಿ ನರಸೀಪುರ ಬಡಾವಣೆಯ ಮುಖ್ಯ ರಸ್ತೆಯಲ್ಲಿ ಭಕ್ತ ವತ್ಸಲ ಅಲಿಯಾಸ್ ಭಕ್ತ ಎಂಬ ರೌಡಿ ಸ್ವಯಂ ಘೋಷಿತ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುವ ರೀತಿ ರಸ್ತೆ ಬಂದ್ ಮಾಡಿ ರಸ್ತೆ ಮಧ್ಯೆ ಸಿಡಿಮದ್ದು ಪಟಾಕಿಗಳನ್ನು ಸಿಡಿಸಿ ವಯಸ್ಸಾದವರಿಗೆ ಗಾಬರಿ ಮಾಡಿ ಪುಂಡ ಪೋಖರಿಗಳ ಜೊತೆಗೆ ರಸ್ತೆಯ ಮಧ್ಯದಲ್ಲಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿರುತ್ತಾನೆ. ಈ ಬಗ್ಗೆ ಸಾರ್ವಜನಿಕರಲ್ಲಿ ಭಯ ಮೂಡಿಸುವ ಉದ್ದೇಶದಿಂದ ಈ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ತಾನೊಬ್ಬ ಗಣ್ಯ ವ್ಯಕ್ತಿ ಎಂಬುವಂತೆ ಬಿಂಬಿಸುವ ಹಾಗೂ ಹೆಸರು ಮಾಡುವ ಉದ್ದೇಶ ಇವನದಾಗಿರುತ್ತದೆ. ಇವನು ಮಾಡಿದ್ದ ಘನಾಕೃತ್ಯದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಉಂಟಾಗಿ ಇವನ ಮೇಲೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿರುತ್ತಾರೆ. ಇಂತಹ ಸಮಾಜಘಾತಕ ವ್ಯಕ್ತಿಗಳ ಬಗ್ಗೆ ಪೊಲೀಸರು ಹಾಗೂ ಹಿರಿಯ ಅಧಿಕಾರಿಗಳು ಸರಿಯಾದ ಕ್ರಮವನ್ನ ತೆಗೆದುಕೊಂಡು ಇಂತಹ ವ್ಯಕ್ತಿಗಳನ್ನ ಮಟ್ಟ ಹಾಕಬೇಕು ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ಯಾರಿದು ವಿಲ್ಸನ್ ಗಾರ್ಡನ್ ಭಕ್ತ ವತ್ಸಲ ಅಂತೆ ವಿಧಾನಪುರದಲ್ಲಿ ತನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಹೋಗಿ ಬೀದಿನಲ್ಲಿ ಪಟಾಕಿಗಳನ್ನ ಹೊಡೆದು ರೋಡನ್ನ ಬ್ಲಾಕ್ ಮಾಡಿ ಪಬ್ಲಿಕ್ ನ್ಯೂಸೆನ್ಸ್ ಮಾಡಿ ಅದೇ ವಿಧಾನಪುರ ಪೊಲೀಸರು ಆತನ ಮೇಲೆ ಎಫ್ಐಆರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದಾರಂತೆ. ಬಟ್ ಇಲ್ಲೂ ನೋಡಿ ಪೊಲೀಸರು ಕಾಟಾಚಾರಕ್ಕೆ ಎಫ್ಐಆರ್ ಅನ್ನ ಮಾಡಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮಾತ್ರ ನಾನು ವಿಡಿಯೋಗಳೆಲ್ಲ ಹಾಕಿದ್ದೀನಿ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಹೇಳುವಂತ ಹೊಸ ಪೊಲೀಸ್ ಕಮಿಷನರ್ ಅವರೇ, ಒಬ್ಬ ವಿಧಾನಪುರ ಪೊಲೀಸ್ ಇನ್ಸ್ಪೆಕ್ಟರ್ ಈತನ ಬೇಜವಾಬ್ದಾರಿ ಮತ್ತೆ ಈತನ ಬಳುವಳಿಗೆ ಇಂಥ ಒಂದು ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳು ಬೀದಿನಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಕ್ ಹೋಗಿ ಪಬ್ಲಿಕ್ ನ್ಯೂಸೆನ್ಸ್ ಮಾಡಿ ಪಬ್ಲಿಕ್ ಜಾಗಗಳಲ್ಲಿ ದೊಡ್ಡ ದೊಡ್ಡ ಪಟಾಕಿಗಳನ್ನ ಇಟ್ಟು ಅಲ್ಲಿರೋ ಜನರನ್ನ ಮತ್ತೆ ಇವರುಗಳನ್ನ ಎಲ್ಲೋ ಒಂದು ಕಡೆ ಅದು ಪಬ್ಲಿಕ್ ನ್ಯೂಸೆನ್ಸ್ ಆಗಿ ಭಯಭೀತರಾಗಿ ಆಗ್ತಾ ಇದೆ. ಇಂಥವುಗಳನ್ನೆಲ್ಲ ತಡೆ ಹಿಡಿಬೇಕಾದ್ದು ಪೊಲೀಸರ ಕೆಲಸ. ಪೊಲೀಸರನ್ನ ಎಫ್ಐಆರ್ ಮಾಡಿದ್ದಾರೆ, ಆದರೆ ಸೂಕ್ತ ಕ್ರಮ ಅಂತೂ ಖಂಡಿತ ಆಗಿಲ್ಲ. ಬೆಂಗಳೂರಿನ ವಿದ್ಯಾರಣ್ಯಪುರದ ಪೊಲೀಸ್ ಠಾಣೆಯ ಕೂಗಳತೆಯ ದೂರದಲ್ಲಿ ನರಸೀಪುರ ಬಡಾವಣೆಯ ಮುಖ್ಯ ರಸ್ತೆಯಲ್ಲಿ ಭಕ್ತ ವತ್ಸಲ ಅಲಿಯಾಸ್ ಭಕ್ತ ಎಂಬ ರೌಡಿ ಸ್ವಯಂ ಘೋಷಿತ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಸಾರ್ವಜನಿಕರ ಓಡಾಟ